ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನೋಡಿ, ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಸ್ಪೆಷಲ್ಲಾಗಿ ನಮ್ಮ PCMBA ಹಾಗೂ PCMC ಸೈನ್ಸ್ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಮಾಡಲ್ ಕ್ವಶನ್ ಪೇಪರ್ ಫಾರ್ ದಿಸ್ ಅಕಾಡೆಮಿಕ್ ಇಯರ್ 2025 ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಏನಪ್ಪ ಇದು ಕ್ವಶನ್ ಪೇಪರ್ ಹೆಲ್ಪ್ ಆಗುತ್ತೋ ಇಲ್ಲೋ ಅಂತ ಡೌಟ್ ಇದ್ದವರಿಗೆ ಡೌಟಲ್ಲೇ ಆಗಿಬಿಡುತ್ತೆ. ಜೀವನದಲ್ಲಿ ಡೌಟ್ ಇರಬಾರ್ದು. ಸಿಕ್ಕಿದ್ದನ್ನು ಅಮೃತ ಅಂತ ತಗೊಂಡು ಅದನ್ನು ಯುಟಿಲೈಸ್ ಮಾಡೋದನ್ನು ಕಲಿಬೇಕು. ಬನ್ನಿ, ಈಗ ಪಾರ್ಟ್ ಎ ನೋಡ್ತಾ ಹೋಗವ. ಪಿಕ್ ದಿ ಕರೆಕ್ಟ್ ಆಪ್ಷನ್ ಅಮಾಂಗ್ ದಿ ಫೋರ್ ಏನಂತ ಇದೆ, ಗಿವನ್ ಆಪ್ಷನ್ಸ್ ಅಂತ ಇದೆ. 15 MCQsಗಳು ಇದ್ದಾವೆ. ಸರ್, ನಮಗೂ ಕೂಡ 15 ಬರ್ತಾವ, ನಮ್ಮ ಕಾಲೇಜಲ್ಲೂ ಕೊಡ್ತಾರ? 100% ಕೊಡಲೇಬೇಕು, ಕೊಟ್ಟೇ ಕೊಡ್ತಾರೆ. ದಿಸ್ ಈಸ್ ದ ಕ್ವಶನ್ ಪೇಪರ್ ಪ್ಯಾಟರ್ನ್. ಮೊದಲು 15 MCQsಗಳು ಇರಬೇಕು, ಆಯಿತಾ? ನಿಮಗೆ 70 ಮಾರ್ಕ್ಸ್ ಕ್ವಶನ್ ಪೇಪರ್ ಇರುತ್ತೆ. ದಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ 0.0006032 ಮೀಟರ್ ಸ್ಕ್ವೇರ್ ಆರ್ ಕಾಲ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 1ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ದಟ್ ಈಸ್ 4. ಕ್ಲಿಯರ್ ಆಲ್ ಆಫ್ ಯು. ಕ್ವಶನ್ ನಂಬರ್ 2, ದಿ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಫೋರ್ಸ್ ಈಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಚಿಲ್ಡ್ರನ್, ದಟ್ ಈಸ್ ಆಪ್ಷನ್ ಬಿ. ಕೆಲವೊಂದು ಆನ್ಸರ್ಗಳಲ್ಲಿ ಡೌಟ್ ಇರುತ್ತೆ, ಅದನ್ನು ನಾವು ನಿಮಗೆ ತಿಳಿಸ್ತೇವೆ. ಕ್ವಶನ್ ನಂಬರ್ 3, ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಇಂಟರ್ವಲ್ ಡ್ಯೂರಿಂಗ್ ವಿಚ್ ದಿ ಚೇಂಜ್ ಅಕರ್ಸ್ ಈಸ್ ಡ್ಯಾಶ್. ಕ್ವಶನ್ ನಂಬರ್ 3, ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಚಿಲ್ಡ್ರನ್, ದಟ್ ಈಸ್ ಆಪ್ಷನ್ ಡಿ ಆಗಿರುತ್ತೆ. ಆವ್ರೇಜ್ ಆಕ್ಸಿಲರೇಷನ್ ಅನ್ನುವಂಥದ್ದು. ಆದರೆ ವಿದ್ಯಾರ್ಥಿಗಳು ಯಾಕೋ ಆಪ್ಷನ್ ಸಿಯನ್ನೇ ಬರೀತಾ ಇದ್ದಾರೆ, ಯಾಕೆ ಅನ್ನೋದು ಗೊತ್ತಿಲ್ಲ. ಆದರೆ ನಾನು ಆಪ್ಷನ್ ಡಿಯನ್ನೇ ನಿಮಗೆ ಕೊಡ್ತಾ ಇದ್ದೇನೆ. ಕ್ವಶನ್ ನಂಬರ್ 4, ದಿ ಎಕ್ಸ್ಪ್ರೆಷನ್ ಫಾರ್ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಈಸ್ ಡ್ಯಾಶ್. ಕ್ವಶನ್ ನಂಬರ್ 4, ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. Question number 5, if A and B are the two vectors acting at an angle theta, magnitude of resultant of A and B is maximum when dash. ಓದೋದ್ರಲ್ಲಿ ತಪ್ಪಾದರೆ ಕ್ಷಮಿಸಿ. ಕ್ವಶನ್ ನಂಬರ್ 5, ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಕ್ಲಿಯರ್, ಥೀಟಾ ಈಸ್ ಈಕ್ವಲ್ ಟು 0 ಡಿಗ್ರಿ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 6, ಎ ಮೂವಿಂಗ್ ಕಾರ್ ಆನ್ ಎ ಲೆವೆಲ್ಡ್ ರೋಡ್ ಎಕ್ಸ್ಪೀರಿಯನ್ಸಸ್ ದಿ ಫಾಲೋಯಿಂಗ್ ಫೋರ್ಸ್ ಅಂತ ಇದೆ. ಕ್ವಶನ್ ನಂಬರ್ 6ಕ್ಕೆ ಪ್ರೀತಿಯ ವಿದ್ಯಾರ್ಥಿಗಳೇ, ವೇಟ್ ಆಫ್ ದಿ ಕಾರ್, ನಾರ್ಮಲ್ ರಿಯಾಕ್ಷನ್ ಎನ್ ಅಂತ ಇದೆ. ಯಾವುದು ಅಂತ ಇಲ್ಲಿ ಕೇಳಲಾಗಿದೆ. ಎ, ಬಿ, ಸಿ, ಡಿ. ಇನ್ನೊಂದು ಯಾವುದು ಫ್ರಿಕ್ಷನಲ್ ಫೋರ್ಸ್ ಕೂಡ ಇದೆ. 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3 ಕೂಡ ಹೌದು. ಅಲ್ಲಿ ವೇಟ್ ಆಫ್ ದಿ ಕಾರ್ ಕೂಡ ಹೌದು, ನಾರ್ಮಲ್ ರಿಯಾಕ್ಷನು ಆಗುತ್ತೆ, ಫ್ರಿಕ್ಷನಲ್ ಫೋರ್ಸ್ ಕೂಡ ನಡೀತಾ ಹೋಗ್ತಾ ಇದೆ. 6ಕ್ಕೆ ಡಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7, ವೆನ್ ಎ ಮೂವಿಂಗ್ ಬಸ್ ಸ್ಟಾಪ್ಸ್ ಸಡನ್ಲಿ, ಪ್ಯಾಸೆಂಜರ್ ಸ್ಟ್ಯಾಂಡಿಂಗ್ ಇನ್ ಇಟ್ ಫಾರ್ವರ್ಡ್, ದಿಸ್ ಈಸ್ ಡ್ಯೂ ಟು ಡ್ಯಾಶ್. ಬಸ್ಸಲ್ಲಿ ಬ್ರೇಕ್ ಹಾಕಿದ ತಕ್ಷಣ ಮೂವಿಂಗ್ ಆಗ್ತಾ ಇರುತ್ತೆ. ಬಸ್ಸು ಸಡನ್ನಾಗಿ ಬ್ರೇಕ್ ಹಾಕಿದ ತಕ್ಷಣ ಕೂತ್ಕೊಂಡಿರೋರೆಲ್ಲ ಸ್ವಲ್ಪ ಮುಂದೆ ಬಂದು ಹಿಂದೆ ಹೋಗ್ತಾರೆ, ಅಥವಾ ನಿಂತ್ಕೊಂಡಿರೋರಂತೂ ಬಿಡಿ ಡ್ರೈವರ್ ಹತ್ರನೇ ಹೋಗಿರ್ತಾರೆ. ಯಾಕೆ ಅಂತ ಇಲ್ಲಿ ಕೇಳಲಾಗಿದೆ. 7ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ದಟ್ ಈಸ್ ಇನರ್ಷಿಯಾ ಆಫ್ ಮೋಷನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ, ಆಪ್ಷನ್ ಬಿ. ಕ್ವಶನ್ ನಂಬರ್ 8, SI ಯೂನಿಟ್ ಆಫ್ ಲೀನಿಯರ್ ಮೊಮೆಂಟಮ್ ಈಸ್ ಡ್ಯಾಶ್ ಅಂತ ಇದೆ. 8ನೆಯ ಪ್ರಶ್ನೆಗೆ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಂತೂ ಗೊಂದಲದಲ್ಲೇ ಇದ್ದಾರೆ. ಯಾಕೆ ಅನ್ನೋದು ಗೊತ್ತಿಲ್ಲ ಎಲ್ಲರೂ ಕೂಡ. ನನ್ನ ಪ್ರಕಾರ ಆಪ್ಷನ್ ಡಿ ಅನ್ನುವಂಥದ್ದು ಸರಿ ಅಂದ್ಕೊಂಡಿದ್ದೀನಿ. ಆದರೆ ಭಾಳ ಜನ ಎ ಬಿನಲ್ಲೇ ಕುತ್ಕೊತಾ ಇದ್ದಾರೆ. ಯಾವುದು ಕ್ವಶನ್ ನಂಬರ್ 8ಕ್ಕೆ. ಇದನ್ನು ದಯವಿಟ್ಟು ನಿಮ್ಮ ಹತ್ರ ಅಂತೂ ಟೆಕ್ಸ್ಟ್ ಬುಕ್ಕಲ್ಲಿ ಪ್ರಿಂಟೇ ಇರುತ್ತೆ, ಏನೂ ಡೌಟ್ ಇರಲ್ಲ ನಿಮಗೆ, ಆಯಿತಾ? ಇದನ್ನು ಸರಿಪಡಿಸ್ಕೊಳ್ಳಿ. ಕ್ವಶನ್ ನಂಬರ್ 9, 1 ಹಾರ್ಸ್ ಪವರ್ ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. 9ನೆಯ ಪ್ರಶ್ನೆಗೆ 100% ಸರಿಯಾದ ಉತ್ತರ 746 ವ್ಯಾಟ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 10, ಎ ಮ್ಯಾನ್ ಹೋಲ್ಡಿಂಗ್ ಎ ಲೋಡ್ ಆಫ್ 150 kg ಆನ್ ಇಸ್ ಶೋಲ್ಡರ್ ಆಫ್ 30 years ವೆನ್ ದ ವರ್ಕ್ ಡನ್ ಡ್ಯೂರಿಂಗ್ ದ ಪೀರಿಯಡ್ ಈಸ್ ಡ್ಯಾಶ್ ಅಂತ ಇದೆ. ಪಾಸಿಟಿವ್ನೋ ನೆಗೆಟಿವ್ನೋ 0 ಅಂತ ಕೇಳಲಾಗಿದೆ. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ 0 ಆಗಿರುತ್ತೆ. ಕ್ವಶನ್ ನಂಬರ್ 11, ಸ್ಟೇಟ್ಮೆಂಟನ್ನು ಕೊಡಲಾಗಿದೆ 2, ಆಯಿತಾ? ಓದ್ಕೊಳ್ರೆ ಸ್ವಲ್ಪ. ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು final kinetic energy, but during the collision time dt kinetic energy is not constant, is called elastic collision. Statement 2, a collision in which two particulars move together after the collision is called completely inelastic collision. Question number 11, right answer is, my dear children, option A. Both are correct, both statements are correct, option A. Question number 12, in translation motion at any instant of time all particle of a rigid body have a dash. ಕ್ವಶನ್ ನಂಬರ್ 12ಕ್ಕೆ ಸರಿಯಾದ ಉತ್ತರ ಬಂದು ಸೇಮ್ ವೆಲಾಸಿಟಿ ಈಸ್ ದ ರೈಟ್ ಆನ್ಸರ್ ಈಸ್ ಸೇಮ್ ವೆಲಾಸಿಟಿ. ಕ್ವಶನ್ ನಂಬರ್ 13, ದಿ ರ್ಯಾಷನಲ್ ಅನಲಾಗ್ ಆಫ್ ಫೋರ್ಸ್ ಇನ್ ಎ ಲೀನಿಯರ್ ಮೋಷನ್ ಈಸ್ ಕಾಲ್ಡ್ ಡ್ಯಾಶ್. 13ಕ್ಕೆ
ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ಮೂಮೆಂಟ್ ಆಫ್ ಫೋರ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ, ಮೂಮೆಂಟ್ ಆಫ್ ಫೋರ್ಸ್. ಕ್ವಶನ್ ನಂಬರ್ 14, ಮೈ ಡಿಯರ್ ಚಿಲ್ಡ್ರನ್. ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಡ್ಯೂ ಟು ಅರ್ತ್ ಆನ್ ಎ ಮ್ಯಾನ್ ಆ್ಯಂಡ್ ಡ್ಯೂ ಟು ಮ್ಯಾನ್ ಆನ್ ದ ಅರ್ತ್ ಈಸ್ ಎಫ್, ಹೌದಲ್ವಾ, ರೆಸ್ಪೆಕ್ಟಿವ್ಲಿ ದೆನ್ ಡ್ಯಾಶ್. 14ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ABCD ಲಾಸ್ಟ್ ಆಪ್ಷನ್ನು, ಆದರೆ ಬಹಳ ಜನ ವಿದ್ಯಾರ್ಥಿಗಳು ಎ ಕೂಡ ಅಂತ ಹೇಳ್ತಾ ಇದ್ದಾರೆ. ಐ ಗೋ ವಿತ್ ಆಪ್ಷನ್ ಡಿ. ಕ್ವಶನ್ ನಂಬರ್ 15, ಪ್ರೀತಿಯ ವಿದ್ಯಾರ್ಥಿಗಳೇ. ಎಸ್ಕೇಪ್ಡ್ ಸ್ಪೀಡ್ ಆಫ್ ಎನ್ ಆಬ್ಜೆಕ್ಟ್ ಆನ್ ದ ಅರ್ತ್ ಸರ್ಫೇಸ್ ಈಸ್ ಡ್ಯಾಶ್ ಅಂತ ಇದೆ. ಇದು ಅಂತೂ ಭಾಳ ಈಸಿ. ಎ ಇಸ್ ದ ರೈಟ್ ಆನ್ಸರ್. 11.2 km/s ಇಸ್ ದ ರೈಟ್ ಆನ್ಸರ್. ಈಗ ವಿದ್ಯಾರ್ಥಿಗಳೇ 15 MCQಸ್ಗಳು ಮುಗಿದೋಯಿತು ನೋಡಿ. 15 MCQs ಆದ ತಕ್ಷಣ ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನಾವು ನೋಡ್ಬೋದು. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಶೋಯಿಂಗ್ ದ ಅಪ್ರೋಪ್ರಿಯೇಟ್ ಆನ್ಸರ್ಸ್ ಅಂತ ಇದೆ. ಭಾಳ ಈಸಿ ಕಣ್ರಿ. ಆಲ್ ದಿ non-zero digit in a numbers are considered ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರು 16ಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಸಿಗ್ನಿಫಿಕೆಂಟ್ ಇಸ್ ದ ರೈಟ್ ಆನ್ಸರ್. ಎ ವೆಕ್ಟರ್ ಹ್ಯಾವಿಂಗ್ 0 ಮ್ಯಾಗ್ನಿಟ್ಯೂಡ್ ಈಸ್ ಕಾಲ್ಡ್ ಆ್ಯಸ್ ಡ್ಯಾಶ್ ವೆಕ್ಟರ್ ಅಂತ ಇದೆ. ನಲ್ ವೆಕ್ಟರ್ ಅಂತ ಕರಿತೀವಿ. ಆವಾಗಲೇ ಬಂದಿತ್ತಲ್ವ, 0 ಅಂದರೆ ನಲ್ ಅಂತ. ಕ್ವಶನ್ ನಂಬರ್ 18, ಬ್ಯಾಂಕಿಂಗ್ ಆಫ್ ರೋಡ್ಸ್ ಪ್ರೊವೈಡ್ ನೆಸೆಸರಿ ಡ್ಯಾಶ್ ಟು ಎ ವೆಹಿಕಲ್ ಆನ್ ಎ ಕರ್ವ್ಡ್ ರೋಡ್ ಅಂತ ಇದೆ. 18ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಸೆಂಟ್ರಿಪಿಟಲ್ ಫೋರ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 19, ಎ ಹೋಮೋಜಿನಿಯಸ್ ಬಾಡಿ ವಿತ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಮಾಸ್ ಹ್ಯಾಸ್ ಸೆಂಟರ್ ಆಫ್ ಮಾಸ್ ಅಟ್ ಡ್ಯಾಶ್ ಸೆಂಟರ್ ಅಂತ ಇದೆ. 19ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಜಿಯೋಮೆಟ್ರಿಕ್ ಫಂಕ್ಷನ್ ಇಸ್ ದ ಸೆಂಟರ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 20 ಲಾಸ್ಟ್. ಆಲ್ ದ ಪ್ಲಾನೆಟ್ಸ್ ಮೂವ್ ಇನ್ ಡ್ಯಾಶ್ ಆರ್ಬಿಟ್ಸ್ ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತು ಎಲಿಪ್ಟಿಕಲ್ ಅಂತ, ಹೌದಲ್ವಾ. ಮೊಟ್ಟೆ ಶೇಪ್ ರೀ, ಆಸ್ಟಿಕ್ ಮೊಟ್ಟೆ ಶೇಪಲ್ಲಿ ಅಂತ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಪಾರ್ಟ್ ಎ ಕಂಪ್ಲೀಟ್ ಆಯಿತು ಅಂದರೆ 20 ಮಾರ್ಕ್ಸು ಕಂಪ್ಲೀಟ್ ಆಯಿತು ಅಂತ. ಇದರ ಅರ್ಥವೇನು ಗೊತ್ತಾ? 21 ಮಾರ್ಕ್ಸ್ ತೆಗೆದ್ರೆ ಪಾಸ್ ರೀ ಫಿಸಿಕ್ಸು. ಇಲ್ಲೇ 20 ಮಾರ್ಕ್ಸ್ ಬಂತು ಅಂದರೆ ಔಟ್ ಹಂಗೆ ಬರೆದಿರಬೇಕು, ಪಕ್ಕಾ ಆನ್ಸರ್ ಇರಬೇಕು. ಎಷ್ಟೋ ಜನ ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ ಕಣ್ರೋ. ಬನ್ನಿ 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಇವೆಲ್ಲ ಪ್ರಶ್ನೆಗಳು 99% ನಿಮ್ಮ ಮಿಡ್-ಟರ್ಮ್ ಎಕ್ಸಾಮಿಗೆ ಬಹಳ ಹೆಲ್ಪ್ಫುಲ್ ಆಗುವಂಥದ್ದು. ಇಂಪಾರ್ಟೆಂಟ್ ಹೆಂಗಾದರೂ ನೋಟ್ಸ್ ಎಲ್ಲನಾದರೂ ಕರ್ಕೊಳ್ಳಿ. ಇದು ನಿಮಗೆ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗಿರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಏನಾದರೂ ತಮಗೆ ಡೌಟ್ ಇದ್ದಲ್ಲಿ ತಾವುಗಳು ಕ್ಲಿಯರಾಗಿ ನಮಗೆ ಕಮೆಂಟ್ ಮುಖಾಂತರ ಅದನ್ನು ಕ್ಲಿಯರ್ ಮಾಡಿಕೊಳ್ಳಬಹುದು. ಈಗಾಗಲೇ ನಾವು ಇಂಗ್ಲೀಷು, ಕನ್ನಡ, ಆಯಿತಾ, ಇದೊಂದು ಫಿಸಿಕ್ಸ್, ಈಗ 3 ಮಾಡೆಲ್ ಕ್ವಶನ್ ಪೇಪರು 6 ಸಬ್ಜೆಕ್ಟಲ್ಲಿ 3 ಆಲ್ರೆಡಿ ಮುಗಿದೋಯ್ತು. ಇನ್ನು 3 ಅಪ್ಲೋಡ್ ಮಾಡಿದರೆ ಕಂಪ್ಲೀಟ್ ಆಗುತ್ತೆ. ಆದರೆ ಇಂಗ್ಲೀಷಿಗೆ ಬೇಕಾಗಿರುವಂತಹ ಮೆಟೀರಿಯಲ್ಲು ಅಂತ ಹೇಳಿದರೆ ಇಂಪಾರ್ಟೆಂಟ್ ಕ್ವಶನ್ಸು ವಿತ್ ಆನ್ಸರ್ ಕೂಡ ಬೇಕು ನಿಮಗೆ. ಯಾಕಂದರೆ ನಿಮಗೆ ಎಷ್ಟೋ ಜನಕ್ಕೆ ಸೆಂಟೆನ್ಸ್ ಫಾರ್ಮೇಷನ್ನೇ ಬರ್ತಾಯಿಲ್ಲ. ಸೆಂಟೆನ್ಸ್ ಫಾರ್ಮೇಷನ್ ಬರ್ತಾಯಿಲ್ಲ ಅಂತ ಹೇಳಿದರೆ ನೀವು ಪೇಜ್ ಗಂಟಲೆ ಬರೆದ್ರೂ ಕೂಡ 1 ಮಾರ್ಕ್ಸೇ ಸಿಗೋದು. ಅದಕ್ಕಿಂತ ಬೆಸ್ಟು ಕರೆಕ್ಟಾಗಿ 2-3 ಆನ್ಸರನ್ನು ಪರ್ಫೆಕ್ಟಾಗಿ ಕಲ್ತು ಹೋಗಿ 3-3, 4-4 ತಗೊಂಡ್ರೆ ಅದಕ್ಕಿಂತ 100 ಪಟ್ಟು ಪಾಡಾಗಿರುತ್ತೆ. ಧನ್ಯವಾದಗಳು. ಅದಕ್ಕೆ ಹೇಳೋದು ಸ್ವಲ್ಪ ಸ್ಮಾರ್ಟ್ ವರ್ಕ್ ಕೂಡ ಬೇಕು. ಕತ್ತಿ ಓದಂಗೆ ಪುಸ್ತಕ ಎಲ್ಲ ಓದೋದು, ನಾಳೆ ಏನಾದರೂ ಕ್ವಶನ್ ಕೇಳಿದಾಗ ಏನು ಅರ್ಥ ಆಗಿರಲ್ಲ. ಯಾಕಂದರೆ ಅದನ್ನು ನಾವು ಏನಂತೀರ ಬಾಹೆಟ್ ಮಾಡುವಂಥದ್ದು ಅಂತ ಹೇಳ್ತೀವಿ, ಆಯಿತಾ. ಅದರಿಂದ ಏನು ಉಪಯೋಗ ಇಲ್ಲ. ರಟ್ಟ ಮಾರನೆ ಸೆ ಕುಚ್ ಭಿ ನಹಿ ಮಿಲ್ತಾ, ಕ್ಯಾ ಮಿಲ್ತಾ ಹೈ ಅಂತ ಹೇಳಿದರೆ ಸುಕೂನ್ ಮಿಲ್ತಾ ಹೈ, ಬಸ್ ಐ ಕಂಪ್ಲೀಟೆಡ್ ಅಂತ. ಅದರಿಂದ ಉಪಯೋಗವಿಲ್ಲ. ದಟ್ ಈಸ್ ದ ರೀಸನ್ ಮೈ ಡಿಯರ್ ಚಿಲ್ಡ್ರನ್. ಇಫ್ ಎನಿ ಇಶ್ಯೂಸ್ ಪ್ಲೀಸ್ ಯು ಕ್ಯಾನ್ ಪಾಸ್ ಮೀ ದ ಕಮೆಂಟ್ ಆ್ಯಂಡ್ ಯು ಕ್ಯಾನ್ ಮೇಲ್ ಮೀ ಟು ಮೈ ಮೇಲ್. ಧನ್ಯವಾದಗಳು. ನೋಡ್ರೋ, ದಯವಿಟ್ಟು ನನ್ನ ವೀಡಿಯೋಸ್ಗಳನ್ನು ಲೈಕ್ ಮಾಡಿದ ತಕ್ಷಣ ಕಮೆಂಟ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಒಂದು ಹೈಪ್ ಅಂತ ಆಪ್ಷನ್ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ನಮ್ಮ ವಿಡಿಯೋಗೆ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು. ಯೂನಿಟ್ ಟೆಸ್ಟ್ 1ಕ್ಕೆ ರೋಮಿಯೋ ಜೂಲಿಯೆಟ್ 2 ಡಿಯರ್ ಆನ್ ಚಿಲ್ಡ್ರನ್ ವಂದನ ಶಿವ 4 ಪಾಠದ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅಪ್ಲೋಡ್ ಮಾಡಿಕೊಟ್ಟಿದ್ದೆ. ಅದನ್ನೇ ಮಿಡ್-ಟರ್ಮಿಗೆ ಓದ್ಕೊಳ್ಳಿ. ಜೊತೆಗೆ ಮುಂದಿನ 4 ಪಾಠಗಳ ಪ್ರಶ್ನೆ ಉತ್ತರಗಳನ್ನು ಇಂಪಾರ್ಟೆಂಟು, ಸುಮ್ಮನೆ ನೋಟ್ಸಲ್ಲ, ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ಗಳನ್ನು ಅಪ್ಲೋಡನ್ನು ಮಾಡಿಕೊಡ್ತೇನೆ. ಧನ್ಯವಾದಗಳು.